ಯೂಟ್ಯೂಬಲ್ಲಿ ಎಲ್ಲ ವಿಡಿಯೋಗಳು ವೈರಲ್ ಆಗಲ್ಲ, ಅದರಿಂದ ಆರ್ಡರ್ ಬರಲ್ಲ ಅಂದ್ಕೊಂಡಿದ್ದೆ. ಆದರೆ ವ್ಯೂಸೇ ಬರಲ್ಲ ಅಂತ ಗೊತ್ತಿರಲಿಲ್ಲ ಗುರುವೆ. ಯಾಕಂದರೆ ವಿಡಿಯೋ ಹಾಕಿ 1 ಅವರ್ ವೆಯ್ಟ್ ಮಾಡಿದ್ದೀನಿ, ಒಂದೂ ವ್ಯೂಸ್ ಬಂದಿಲ್ಲ. ನೋಡಿ ಬೇಜಾರಾಗೋಯ್ತು. ಕೊನೆಗೂ ಕೂಡ ನಾನೇ ವ್ಯೂಸ್ನ ಬರೆಸ್ದೆ. ಹೇಗೆ ವ್ಯೂಸ್ ಬಂತು, ಹೇಗೆ ವ್ಯೂ ಬರೋ ಥರ ಮಾಡಿದೆ ಅಂತ ವಿಡಿಯೋ ಎಂಡಿಂಗಲ್ಲಿ ನೋಡ್ತೀನಿ. ಇದು ನನ್ನ ಸೀರೆ ಬಿಸ್ನೆಸ್ನ ಪಾರ್ಟ್ 2 ಕತೆ. ನಿನ್ನೆ ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 4 ತಿಂಗಳಾದರೂ ಕೂಡ ಒಂದೇ ಒಂದು ಸಿಂಗಲ್ ಆನ್ಲೈನ್ ಆರ್ಡರ್ ಕೂಡ ಬಂದಿಲ್ಲ ಅಂತ ಹೇಳಿದೆ. ಆ ವಿಡಿಯೋ ನೋಡಿರೋ ನನ್ನ ಫ್ರೆಂಡು ಕಾಲ್ ಮಾಡಿದ್ಲು. ಏನೇ ಒಂದೇ ಒಂದು ಆರ್ಡರ್ ಕೂಡ ರಿಸೀವ್ ಆಗಿಲ್ಲ ಅಂತ ಹೇಳ್ತೀಯ, ನಾನೇ 6,000 ರೂಪಾಯಿಷ್ಟು ಸ್ಯಾರಿ ಪರ್ಚೇಸ್ ಮಾಡಿದ್ನಲ್ಲ ಅಂತ. ಸೊ ನೆಕ್ಸ್ಟ್ ವಿಡಿಯೋ ನೋಡಿ ಅದರಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಜ್ಯುವೆಲ್ರಿ ಬಿಸ್ನೆಸ್ ಮಾಡ್ತಿದ್ನಲ್ಲ, ಸೊ ಸ್ಯಾರಿ ಬಿಸ್ನೆಸ್ ಐಡಿಯಾ ಬಂದಿದ ತಕ್ಷಣ ಒಂದು ಮೆಸೇಜ್ ಹಾಕ್ತೆ, ಸ್ಯಾರಿ ಕೂಡ ಹಾಕ್ತಾ ಇದ್ದೀನಿ, ನಿನ್ಗೆ ಯಾವ್ದಾದ್ರು ಸ್ಯಾರಿ ಬೇಕಿದ್ರೆ ಹೇಳೆ ಅಂತ. ಇಮಿಡಿಯೇಟ್ ಅವಳು ಹೇಳಿದ್ಲು, ಸ್ಯಾರಿ ತರಿಸ್ಬಿಡು, ನಾನು ಸೇಲ್ ಮಾಡಿ ನಿನಗೆ ಕೊಡ್ತೀನಿ ಅಂತ. ಅಂದರೆ ಅದರಲ್ಲಿ ನಾನು ಸ್ವಲ್ಪ ಪ್ರಾಫಿಟ್ ತೊಗೊಳ್ತೀನಿ, ನೀನೆಲ್ಲ ಸ್ಯಾರಿಗಳನ್ನ ನಾನು ಸೇಲ್ ಮಾಡಿ ಕೊಡ್ತೀನಿ ಅಂತ. ಸೊ ಅದೇ ಧೈರ್ಯದ ಮೇಲೆ ನಾನು ಅಮೌಂಟ್ನ ಹಾಕಿ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿತ್ತು. ಇಲ್ಲಾಂದರೆ ನಂಗೆ ಗೊತ್ತಿತ್ತು ಇದೆಲ್ಲ ಅಷ್ಟು ಈಸಿಯಾಗಿ ವರ್ಕೌಟ್ ಆಗಲ್ಲ ಅಂತ. ಸೊ ನಾನು ಹಾಕಿರೋ ಸ್ಯಾರಿಲಿ 6 ಸ್ಯಾರಿಗಳನ್ನ ಅವಳು ಸೇಲ್ ಮಾಡಿ ನನಗೆ 6,000 ರೂಪಾಯಿ ಅಮೌಂಟ್ನ ಕೊಟ್ಟಿದ್ದಾಳೆ. ನಾನು ಜಸ್ಟ್ ಇನ್ಸ್ಟಾಗ್ರಾಮು ಅಥವಾ ಆನ್ಲೈನಲ್ಲೇ ನಂಬ್ಕೊಂಡು ಸ್ಯಾರಿ ಪರ್ಚೇಸ್ ಮಾಡಿದರೆ ಪಕ್ಕ ನನಗೆ ಲಾಸ್ ಆಗ್ತಾ ಇತ್ತು. ಆಫ್ಲೈನಲ್ಲಿ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಕೂಡ ಹೇಳಿದ್ದೆ. ಸೊ ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬಳೇ 6,000 ರೂಪಾಯಿ ಅಷ್ಟು ಪರ್ಚೇಸ್ ಮಾಡಿ ಅವಳು ಸ್ವಲ್ಪ ಪ್ರಾಫಿಟ್ ತೊಗೊಂಡ್ಳು. ಒಂದು ಸ್ಯಾರಿಗೆ 100-150 ರೂಪಾಯಿ ಪ್ರಾಫಿಟ್ ತೊಗೊಂಡು ಬಾಕಿ ಅಮೌಂಟ್ನ ನನಗೆ ಕೊಟ್ಟಳು. ಖುಷಿ ಇದೆ, ನನಗೆ ಒಂದು ಪಾಠ ಅಂತಲೇ ಅಂತ ಹೇಳಬಹುದು. ಅದಾದಮೇಲೆ ನನಗೆ ಇನ್ಸ್ಟಾಗ್ರಾಮ್ ಬಿಸ್ನೆಸ್ದು ರಿಯಾಲಿಟಿ ಗೊತ್ತಾಯಿತು. ಸೊ ಇದರಲ್ಲಿ ತುಂಬ ಈಸಿಯಾಗೆಲ್ಲ ಸೇಲ್ ಆಗೋದಿಲ್ಲ. ಸೇಲ್ ಆಗಬೇಕು ಅಂದರೆ ನಮ್ಮ ಮುಖ ಪರಿಚಯ ಇರಬೇಕು, ನಾವು ರೀಲ್ಸ್ ಮಾಡ್ತಾ ಇರಬೇಕು, ಅಥವಾ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ರೆ ಮಾತ್ರ ಬೇಗ ನಮ್ಮ ವಿಡಿಯೋಸ್ ಸ್ಯಾರಿಗಳು ಸೇಲ್ ಆಗುತ್ತೆ. ಇನ್ನು ನಾನು ನಿನ್ನೆ ವಿಡಿಯೋಗೆ ಹೇಗೆ ವ್ಯೂಸ್ ಬರುತ್ತೆ ಅಂತ ಹೇಳಿದ್ರೆ, ನೋಡೋವರೆಗೂ ನೋಡಿದೆ, ಒಂದು ಕೂಡ ವ್ಯೂಸ್ ಬಂದಿರಲಿಲ್ಲ. ಅದಾದಮೇಲೆ ತೊಗೊಂಡು ಹೋಗಿ ನನ್ನ ಸ್ಟೇಟಸ್ಗೆ ಅಪ್ಡೇಟ್ ಮಾಡಿದೆ. ಸೊ ಸ್ಟೇಟಸ್ಗೆ ಅಪ್ಡೇಟ್ ಮಾಡಿದ್ಮೇಲೆ ಸುಮಾರು ಒಂದು 60 ಜನ ನೋಡಿದ್ರು. ಆಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಒಂದೇ ಒಂದು ವ್ಯೂಸ್ ಬಂದಿರಲಿಲ್ಲ, ಜಸ್ಟ್ ಒಂದು 60 ವ್ಯೂಸ್ ಆದರೂ ಬಂತಲ್ಲ, ಅಷ್ಟಕ್ಕೆ ಖುಷಿ ಆಯಿತು. ಇನ್ನು ನಾನು ಕೊಲಾಬ್ರೇಷನ್ ಕೂಡ ಮಾಡಿಸಿದ್ದೀನಿ. ಕೊಲಾಬ್ರೇಷನ್ನಿಂದ ನನಗೆ ಯಾವ ರೀತಿ ಯೂಸ್ ಆಯಿತು, ಲಾಸ್ ಆಯಿತು, ಅಥವಾ ಅದರಿಂದ ಏನೋ ಆರ್ಡರ್ ಬಂದಿಲ್ವಾ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.